ಆರೋಗ್ಯ ಸೇವೆಲ್ಲ ಜನಸಂಖ್ಯೆ ಬೆಳೀತಾ ಹೋಗ್ತಾ ಇದೆ. ಇತ್ತಿತ್ತಲಾಗಿ ಅನೇಕ ರೋಗ ರುಜಿನಗಳು ವೈರಸ್ಗಳು ಬೆಳೆಯುತ್ತಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ವರ್ಷ 2 ವರ್ಷದ ಹೊಸ ಹೊಸ ವೈರಸ್ಗಳು ಬರ್ತಾ ಇರುವತ್ತು ಜನರಿಗೆ ಅವುಗಳ ತಕ್ಷಣ ಉಪಚಾರ ಮಾಡಿಸುವ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಆರ್ಥಿಕ ತೊಂದರೆ, ಬೆಂಗಳೂರು, ಬಾಂಬೆ, ಬೇರೆ ಬೇರೆ ಕಡೆ ಹೋಗಬೇಕಾಗ್ತದೆ. ಅದಕ್ಕಾಗಿ ಜನರು ಅಲಕ್ಷ್ಯ ಮಾಡುವಂತ ಇವತ್ತು ನಮ್ಮ ಜನರು ಬಹಳ ಸಾವಿಗೀಡಾಗ್ತಾ ಇದ್ದಾರೆ. ಆರ್ಥಿಕ ಒಂದು ಕಾರಣ, ನಿರಕ್ಷರ ಒಂದು ಕಾರಣ, ಬಡತನ ಕಾರಣ. ಅದಕ್ಕೆ ಈ ಕಾಮಾಖ್ಯ ಸಂಶೋಧಕ ಪ್ರಯೋಗಗಳನ್ನು ಮಾಡಿದ ಮೂಲ ಉದ್ದೇಶ ಯಾವುದೇ ಒಂದು ರೋಗದ ಚಿಕಿತ್ಸೆ ಮಾಡಬೇಕಾದ್ರೆ ಮುಂಬೈಗೆ, ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ಕಡಿಮೆ ಬೆಲೆಯಲ್ಲಿ ಬಡವ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರಲ್ಲ, ಅವರೆಲ್ಲರೂ ಕೂಡ ಧನ್ಯವಾದಕ್ಕೆ ಪಾತ್ರರಾಗಿದ್ದಾರೆ ಎಂದು ಮಾತನ್ನ ಈ ಸಂಸ್ಥೆ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಳೋದು, ಮಾತಾಡೋದ್ರ ಬಗ್ಗೆ ಶ್ರೀಕಾಂತ್ ಅವ್ರ ಜೊತೆ ಮಾತಾಡೋದ್ರ ಜೊತೆ ತಿಳ್ಕೊಳ್ಳೋದು 3 ವಿಷಯಗಳು. ಒಂದು, ಕ್ವಾಲಿಟಿ ಟ್ರಸ್ಟೆಡ್ ಟೆಸ್ಟ್ ಆಗ್ತದೆ, ಸಿಗ್ತದ, ಸಮಯಕ್ಕೆ ಸಿಗ್ತದೆ. ಮತ್ತೆಲ್ಲ ಟೆಸ್ಟ್ ಆದ ನಂತರ ಬಾಂಬೆಗೋ, ಹುಬ್ಳಿಗೇನೋ, ಇಲ್ಲಿ ಬೆಂಗಳೂರಿಗೆ ಕಳಿಸ್ಕೊಡ್ಬೇಕಾದಂತ ಅವಕಾಶ ಇಲ್ಲ. ಬಹಳಷ್ಟು ಟೆಸ್ಟ್ ಬೆಳಗಾವದಲ್ಲಿ ಸುತ್ತಮುತ್ತ ಪರಿಸರದಲ್ಲಿ ಆಗಲಾರಂತ ಟೆಸ್ಟ್ NABL ಅಪ್ರೂವ್ಡ್ ಟೆಸ್ಟ್ ಆಗ್ತದೆ. ಅಂದ್ರೆ ಒಂಥರ ಕ್ವಾಲಿಟಿ ಟೆಸ್ಟ್ ಸಿಗೋದು ಒಂದು. ಮತ್ತು ಇನ್ನೊಂದು, ಎಕಾಡೆಮಿಕ್ ರೇಟ್ ನಲ್ಲಿ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಆರೋಗ್ಯದ ಪರೀಕ್ಷೆ. ಯಾಕಂದ್ರೆ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಬರ್ಬೇಕಂತ ಏನಿಲ್ಲ. ಇವಾಗ ನಿಮ್ಗೆಲ್ಲ ಗೊತ್ತಿದೆ, ಕೊರೋನಾ ನಂತರ ಮತ್ತು ಈಗಿನ ಜನಾಂಗಕ್ಕೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರು ಕೂಡ ಏನಿದ್ರು ಕೂಡ 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ಟೆಸ್ಟ್ ಮಾಡೋದು ಬರ್ತದೆ. ಯಾವ್ದಾದ್ರು ವೈದ್ಯ ಬಂತು ಅಂದ್ರೆ 6 ತಿಂಗಳಿಗೆ ಟೆಸ್ಟ್ ಮಾಡ್ಬೇಕು, ಏನಿಲ್ಲ ಅಂದ್ರೂ ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡ್ಬೇಕು. ಬೇರೆದವ್ರು ನೋಡಿ ಏನಾದ್ರು ನಮ್ಗೊಂದು ಸಡನ್ ಆಗಿ ಏನಾದ್ರು ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡ್ರೆ ನಮ್ಗೆಲ್ಲರಿಗೂ ಕೂಡ ಎನ್ಸೈಟಿ ಮತ್ತು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರ್ತದೆ, ಹಂಗ ಮಾಡ್ತಿರ್ತದೆ. ಕ್ವಾಲಿಟಿ ಟೆಸ್ಟ್ ಪ್ಲಸ್ ಇಲ್ಲಿ ಅವೈಲೇಬಲ್, ಲೋಕಲ್ ಅವೈಲೇಬಲ್, ಮತ್ತು ನಿಮ್ಮ ಮನೆಗೆ ಬಂದು ಟೆಸ್ಟ್ ಮಾಡುವಂಥದ್ದು ಕೂಡ ಫೆಸಿಲಿಟಿ ಇಟ್ಟಿದ್ದಾರೆ. ಇದರ ವೈಶಿಷ್ಟ್ಯತೆ ಕ್ವಾಲಿಟಿ ಟೆಸ್ಟ್ ಆಯ್ತು, ಎಕಾಡೆಮಿಕ್ ರೇಟ್ ನಲ್ಲಿ ಆಯ್ತು, ನಿಮ್ಮ ಮನೆಗೆ ಬಂದ ಅದ್ರ ಆರೋಗ್ಯ ನಿಮ್ಮ ಮನೆ ಬಾಗಿಲಿಗೆ ಅಂತ ಇರ್ತಾರಲ್ಲ, ಆ ತರ ಸೇವೆ ಮಾಡ್ಲಿಕ್ಕೆ ಎಲ್ಲ ಅವ್ರ ತಂಡದವರೆಲ್ಲ ಪಾಟೀಲ್ ಗೊತ್ತಾರ ಸ್ನೇಹಿತರು ಶ್ರೀಕಾಂತ್ ಅವರೆಲ್ಲ ಕೂಡ ಕೊಡ್ತಾ ಇದ್ರು. ಬಹಳ ಅವಶ್ಯಕತೆ ಅದ. ಈ ಭಾಗಕ್ಕೆ ಬೆಳಗಾವಿ ಬೆಳೀತಾ ಇದೆ. ಬೆಳಗಾವಿ ಗಡಿಭಾಗದ ಪ್ರದೇಶ ಆಗಿರೋದ್ರ, ಗೋವಾ, ಮಹಾರಾಷ್ಟ್ರ, ಕರ್ನಾಟಕಕ್ಕೆ ಗಡಿಭಾಗದ ಪ್ರದೇಶ ಆಗಿರೋದ್ರಿಂದ ಬಹಳಷ್ಟು ಆರೋಗ್ಯ ಸೇವೆಗಳು ಮೊದಲೆಲ್ಲ ನಾವೆಲ್ಲ 30-40 ಇಯರ್ಸ್ ಬ್ಯಾಕ್ ಸಮಯ ಇದ್ದರೂ ಕೂಡ ಜೋರಾಗಿ ಕೆಮ್ಮಿದ್ರು ಕೂಡ ಮೆರೆಸ್ ಹೋಗ್ತಾ ಇದ್ದೀವಿ. ಇಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಆಗಿದಾವು. ಎಲ್ಲ ವೈದ್ಯಾಧಿಕಾರಿಗಳು, ನುರಿತ ವೈದ್ಯಾಧಿಕಾರಿಗಳು, ಎಲ್ಲ ಆರೋಗ್ಯ ವಿಷಯದಲ್ಲೂ ಕೂಡ ನುರಿತ ವೈದ್ಯಾಧಿಕಾರಿಗಳು ಬೆಳಗಾವದಲ್ಲಿ ಒಳ್ಳೆ ಆಸ್ಪತ್ರೆಗಳಾಗಿದ್ದಾವೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಜೊತೆಗೆ ಟೆಸ್ಟ್ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇರ್ತದೆ. ಕ್ವಾಲಿಟಿ ಟೆಸ್ಟ್ ಬೇಕಾಗಿರ್ತದೆ. ಸುಮ್ಮನೆ ಯಾವುದೋ ಒಂದು ಸರ್ಟಿಫಿಕೇಟ್, ಯಾವುದೋ ಒಂದು ಬ್ಲಡ್ ಟೆಸ್ಟ್ ಮಾಡಿ ಅದು ಏನಾದ್ರು ಇಶ್ಯೂಸ್ ಬಂದು ಅಂತಂದ್ರೆ ಒಂದು 2 ಕಡೆ ಟೆಸ್ಟ್ ಮಾಡಿದ್ರೆ 2 ಕಡೆ ಕೂಡ ವ್ಯತ್ಯಾಸ ಆಗೋದ್ರೆ ಡಾಕ್ಟರ್ಗಳು ಚೇಂಜ್ ಮಾಡುವಂತ ಪರಿಸ್ಥಿತಿ ಬರ್ತದೆ. ಆ ನಿಟ್ಟಿನಲ್ಲಿ ಕ್ರಮಕ್ಕೆದವರು ಬೆಳಗಾವಿ ಮತ್ತು ಬೆಳಗಾವಿ ಪರಿಸರದಲ್ಲಿ ಬೆಳಗಾವಿ ಜಿಲ್ಲೆಯ ಜನರಿಗೆ ಒಳ್ಳೆಯ ಆರೋಗ್ಯ ಕೊಡುವ ನಿಟ್ಟಿನಲ್ಲಿ ಸಂಸ್ಥೆಯನ್ನು ಬೆಳಿಬೇಕು. ಜೊತೆಗೆ ಜಿಲ್ಲೆ ಮತ್ತು ಗಡಿಭಾಗದ ಪ್ರದೇಶಗಳಲ್ಲಿ ಜನರಿಗೆ ಒಳ್ಳೆ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಮಾಡೋದು.